ಮೇಡಮ್ ಮೇಡಮ್ ಇದೇನು ಕಾಲ ಏನ್ ಮೇಡಮ್ ಇಷ್ಟೊಂದು ಮೃದುವಾಗಿದೆ? ಮೊದ್ಲೇ ಕೋಪದಲ್ಲಿದ್ದೀನಿ, ಇನ್ನೂ ಕೋಪ ಬರಿಸ್ಬೇಡ. ಸಾರಿ ಮೇಡಮ್. ಅಮ್ಮ ಅಮ್ಮ, ಕಮ್ ಆನ್ ಮೇಘ, ಏನು ತುಂಬಾ ಖುಷಿಯಾಗಿದ್ಯಾ? ವಾಟ್ ಹ್ಯಾಪನ್? ದುಡ್ಡೇನಾದ್ರೂ ಬೇಕಾ ಮೇಡಮ್? ಅಗತ್ಯ ಇಲ್ಲ. ಲಾಸ್ಟ್ ಟೈಮ್ ಅಮ್ಮ ಕೊಟ್ಟಿದ್ದ 50 ಲಕ್ಷದಲ್ಲಿ ಜಸ್ಟ್ 30 ಲಕ್ಷ ಖರ್ಚು ಮಾಡಿದೀನಿ. ಇನ್ನು 20 ಲಕ್ಷ ಇದೆಯಲ್ವಾ, ಒಂದ್ ವಾರ ಅಡ್ಜಸ್ಟ್ ಮಾಡ್ಕೋತೀನಿ. ವಾಟ್ ಡು ಯು ವಾಂಟ್ ಬೇಬಿ? ಅಮ್ಮ, ನಾನ್ ಏನ್ ಕೇಳಿದ್ರು ನೀನ್ ನೋ ಅನ್ನಲ್ಲ ಅಂತ ನನಗ್ ಗೊತ್ತು. ಆದ್ರೆ ನೀನನ್ ಕೇಳೋದು ನನಗ್ ರೂಢಿ ಆಗ್ಬಿಟ್ಟಿದೆ. ಎಸ್ಪೆಷಲಿ ಈಗ ನಾನ್ ಯಾಕೆ ಬಂದೆ ಅಂದ್ರೆ, ಒಂದ್ಸಲ ಇದನ್ನ ನೋಡು. ಹೇ, ನಿನ್ ಫ್ಯಾನ್ಸ್ ಏನು ಇಷ್ಟೊಂದ್ ಜನ ಇದ್ದಾರಲ್ಲ? ಮೊನ್ನೆ ಯಾವತ್ತೋ ರಾಜಾರಾಮ್ನ ಬೈದಿದ್ದಕ್ಕೆ ಫಾಲೋವರ್ಸ್ ಎಲ್ಲ ಕಡಿಮೆ ಆದ್ರು ಅಂತ ಹೇಳ್ತಾ ಇದೆಯಲ್ಲ? ನೆಕ್ಸ್ಟ್ ಡೇ ನಾನು ಒಂದು ಬ್ಯೂಟಿಫುಲ್ ವಿಡಿಯೋನ ಪೋಸ್ಟ್ ಮಾಡಿದೆ ಅಮ್ಮ, ಮತ್ತೆ ಫಾಲೋ ಮಾಡಿದ್ರು. ಎಲ್ರು ಸೊಸೈಟಿನ ಉದ್ಧಾರ ಮಾಡ್ತೀನಿ ಅಂತ ಪೋಸ್ಟ್ ಕೊಡ್ತಾರೆ ಹೊರತು ಕೊನೆಗೆ ಅವ್ರಿಗೆ ಏನ್ ಇಷ್ಟನೋ ಅದನ್ನೇ ಮಾಡ್ತಾರೆ. ಅಫ್ಕೋರ್ಸ್. ಸೊ ನಿನ್ ಫ್ಯಾನ್ಸ್ಗೋಸ್ಕರ ಏನಾದ್ರೂ ರಿಟರ್ನ್ ಗಿಫ್ಟ್ಸ್ ಪ್ಲಾನ್ ಮಾಡ್ತಾ ಇದ್ಯಾ? ಎಸ್ ಅಮ್ಮ, ಬಟ್ ರಿಟರ್ನ್ ಗಿಫ್ಟ್ ಅಲ್ಲ. ಈ ಸಲ ನನ್ಗೋಸ್ಕರ ಡ್ಯಾನ್ಸ್ ಸ್ಕೂಲ್ ಓಪನ್ ಮಾಡೋಣ ಅನ್ಕೊಂಡಿದೀನಿ. ಏನ್ ಮೇಡಮ್, ಇಷ್ಟು ಕೋಟಿಗಳಿಗೆ ನೀವು ವಾರಸ್ದಾರರು, ನೀವು ಡ್ಯಾನ್ಸ್ ಸ್ಕೂಲ್ ಓಪನ್ ಮಾಡ್ತೀರಾ? ನನ್ ಮಗಳು ಟ್ಯಾಲೆಂಟ್ ಪ್ರೂವ್ ಮಾಡ್ಕೋಬೇಕು ಅಂತ ನೋಡ್ತಾ ಇದ್ರೆ ನೀವ್ ಸ್ಕೂಲ್ ಇಡ್ತೀರಾ ಅಂತ ಅಂಡರ್ ಎಸ್ಟಿಮೇಟ್ ಮಾಡಿ ಮಾತಾಡ್ತಾ ಇದೆಯಲ್ಲೋ? ಅವಶ್ಯಕತೆ ಇದ್ರೆ ಬರೋ ಸ್ಟೂಡೆಂಟ್ಸ್ಗೆಲ್ಲ ನನ್ ಮಗಳೇ ದುಡ್ಡು ಕೊಟ್ಟು ಕಳಿಸ್ತಾಳೆ. ಎಸ್ ಅಮ್ಮ. ಸೊ ನಿಮ್ ರಿಕ್ವೈರ್ಮೆಂಟ್ ಪ್ರಕಾರ ಒಂದ್ ಡ್ಯಾನ್ಸ್ ಸ್ಕೂಲ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಒಂದ್ ಜಾಗ ಬೇಕು ಮೇಡಮ್. ನೀವ್ ಎಲ್ಲಿ ಅಂತ ಹೇಳಿದ್ರೆ ನಾನು ಇಮಿಡಿಯೇಟ್ ಅರೇಂಜ್ ಮಾಡ್ತೀನಿ ಮೇಡಮ್. ಇಷ್ಟು ಇಮಿಡಿಯೇಟ್ ಆಗಿ ಬೇಡ, ಟೈಮ್ ನೋಡ್ಕೊಂಡು ಹೇಳ್ತೀನಿ. ಓಕೆ ಮ್ಯಾಮ್. ಮೇಡಮ್, ಈ ಊರವ್ರಿಗೆ ಡ್ಯಾನ್ಸ್ ಅಂದ್ರೆ ಭರತನಾಟ್ಯಂ, ಕೂಚುಪುಡಿ ಅಷ್ಟೇ ಗೊತ್ತಿರೋದು. ಮತ್ತೆ ಚಿಕ್ಕಮ್ಮವ್ರೇನೋ ವೆಸ್ಟರ್ನ್ ಡ್ಯಾನ್ಸ್ ಅಂತಿದ್ದಾರೆ. ಅದಕ್ಕೆ ಊರವ್ರು ಒಪ್ಕೊಂಡ್ರು, ಆ ರಾಜಾರಾಮ್ ಅವ್ರು ಒಪ್ಕೋಬೇಕಲ್ವಾ? ಅವನ್ ಮಾತನ್ನ ಯಾರು ಕೇಳ್ತಾರೆ? ಅದಕ್ಕೆ ನಾವು ಎಷ್ಟೊಂದು ಉದಾಹರಣೆನೂ ನೋಡಿದೀವಿ ಅಲ್ವಾ. ಈಗ ನನ್ನ ದೀಕ್ಷೆನ ಶುರು ಮಾಡ್ಕೊಳ್ಳೋದಕ್ಕೆ ನನಗಿರೋ ಒಂದೇ ಒಂದು ಧೈರ್ಯ ನೀವೇ ಸರ್. ನನ್ ಮುಂದೆ ನೀವು ಮತ್ತೆ ಹಿಂದೆ ದೇವ್ರಿದ್ದಾನೆ. ನಾನು ಇನ್ಯಾಕೆ ಹೆದರ್ಕೋಬೇಕು ಸರ್? ಇನ್ಯಾರಿಗೆ ಹೆದರ್ಕೊಳ್ಳಿ? ನೀನ್ ಏನೇ ಹೇಳು ರಾಜಿ, ನನ್ನ ಯೋಚನೆಗಳು ಯಾವಾಗ್ಲೂ ನಿನ್ ಬಗ್ಗೆನೇ ಇರುತ್ತೆ. ನಿನ್ ಕಷ್ಟನೇ ಬರಬಾರ್ದು ಆ ರೀತಿ ನೋಡ್ಕೋತೀನಿ ನಾನು. ಸರಿ, ಬೆಳಿಗ್ಗೆನೆ ಪೂಜೆಗೆ ರೆಡಿ ಆಗ್ಬೇಕಲ್ವಾ? ಹೋಗಿ ಮಲ್ಕೊಳ್ಳಿ. ಸರಿ ಅಣ್ಣ. ಸರ್, ಇವತ್ತಿಂದ ನಾನು ನೆಲದ ಮೇಲೆ ಮಲ್ಕೋತೀನಿ. ನಾನ್ ಕೂಡ ನೆಲದ ಮೇಲೆ ಮಲ್ಕೋತೀನಿ. ಏನ್ರಿ, ಏನ್ ಯೋಚನೆ ಮಾಡ್ತಿದ್ದೀರಾ? ಅಣ್ಣನ ಮುಖದಲ್ಲಿ ಗಾಂಭೀರ್ಯ ಮತ್ತೆ ನಗು ಬಿಟ್ರೆ ಇಷ್ಟೊಂದು ನೋವನ್ನ ನಾನು ಯಾವತ್ತೂ ನೋಡಿರ್ಲಿಲ್ಲ. ಅವ್ರನ್ನ ಹೀಗ್ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ನೀತಿ ನಿಜಾಯಿತಿಯಾಗಿ ಇರ್ತಾಳೆ ಅಂತ ಮದ್ವೆ ಮಾಡ್ಕೊಂಡಿರೋ ಹೆಂಡತಿ ಈ ತರ ದಾರಿ ತಪ್ಪಿ ಕೆಟ್ಟ ಕೆಲ್ಸ ಮಾಡಿದ್ರೆ ನೋವಾಗಲ್ವಾ? ಮತ್ತೆ ಅದ್ಗೆ ಆ ಪತ್ರನ ಅನಗಾದೇವಿ ಕೊಟ್ಟಿದ್ದಾರೆ ಅಂದ್ರೆ ನೀನ್ ನಂಬ್ತೀಯ? ಅದು ನಾನ್ ನಂಬಲ್ಲ. ಆದ್ರೆ ಯಾಕಂತ ಕೆಲ್ಸ ಮಾಡಿದ್ರು ಅಂತ ಅಕ್ಕನೇ ಹೇಳ್ಬೇಕು. ಅದಕ್ಕೆ ಆ ಕೆಲ್ಸ ಮಾಡಿರಲ್ಲ. ನಾನಿದನ್ನ ಯಾರ ಮುಂದೆ ಬೇಕಾದ್ರೂ ಹೇಳ್ಬಲ್ಲೆ. ಅವರೇ ಮಾಡಿದ್ದು ಅಂತ ಅಕ್ಕನೇ ಒಪ್ಕೊಂಡ್ರಲ್ಲ ರೀ. ಈ ಮನೇಲಿರೋ ಕಳ್ಳನ್ನ ಬಚಾವ್ ಮಾಡೋದಕ್ಕೋಸ್ಕರ ಆ ತಪ್ಪನ್ನ ಅವ್ರ ಮೇಲೆ ಹಾಕೊಂಡಿದ್ದಾರೆ ಅಷ್ಟೇ. ಅಯ್ಯೋ, ಎಷ್ಟ್ ಹೇಳಿದ್ರು ನಂಬ್ತಾನೆ ಇಲ್ವಲ್ಲ ಇವ್ರು. ಮನೆ ಕಳ್ಳ ಅಂದ್ರೆ ಈ ಮನೇಲಿರೋ ಕಳ್ಳರು ಇನ್ಯಾರು? ಅಂದ್ರೆ ಆದ್ಯನೇ ಆಗಿರ್ಬೇಕು. ಆದ್ಯ ಆಗಿದ್ದಿದ್ರೆ ನಿನ್ ಮೇಲೆ ಯಾಕೆ ಅನುಮಾನ ಪಡ್ತಾ ಇದ್ಲು? ಅಂದ್ರೆ ಮೊದ್ಲಿಂದನೂ ಅವಳಗ್ ನನ್ನನ್ ಕಂಡ್ರೆ ಆಗಲ್ಲ ರೀ. ಪದ್ಮ ಅತ್ಗೆ ಅವಳನ್ ಮನೆಯಿಂದ ಆಚೆ ಹಾಕ್ಬೇಕು ಅಂತ ಎಷ್ಟ್ ಸಲ ಪ್ರಯತ್ನ ಪಟ್ರು ನಾನು ಅವಳಿಗೆ ಸಪೋರ್ಟ್ ಆಗಿ ನಿಂತಿದ್ದೀನ್ರಿ. ಕೃತಜ್ಞತೆ ಕೂಡ ಇಲ್ದೆ
ಯಾರು ಏನೋ ಹೇಳಿದ್ರು ಅಂತ ನನ್ ಮೇಲೆ ಅನುಮಾನ ಪಡ್ತೀರಾ? ಅಲ್ಲ ರೀ, ಇಷ್ಟಕ್ಕೂ ನಿಮ್ ಅತ್ತಿಗೆಗೆ ಯಾವ ಶಿಕ್ಷೆ ಕೊಡ್ತಾರೆ? ಅಂತ ದಿನ ಯಾವತ್ತೂ ಬರಲ್ಲ. ನಾಳೆ ಅಕ್ಕನೇ ಆ ತಪ್ಪು ಮಾಡಿರೋದು ಅಂತ ಸಾಬೀತಾದ್ರೆ ಏನ್ ಶಿಕ್ಷೆ ಕೊಡ್ತೀರಾ ಅಂತ ಕೇಳ್ದೆ. ಸಾಬೀತಾಗಲ್ಲ. ಒಂದು ವೇಳೆ ಆದ್ರೂ ಕೂಡ ಶಿಕ್ಷೆಗೆ ಮನಸ್ಸಾಕ್ಷಿ ಅನ್ನೋದಿದ್ರೆ ತನ್ನನ್ನ ತಾನು ಶಿಕ್ಷಿಸ್ಕೊಳ್ತಾಳೆ ಹೊರತು ನಮ್ಮ ಅತ್ತಿಗೆ ವಿರುದ್ಧ ಕಣ್ಣೆತ್ತು ಕೂಡ ನೋಡಲ್ಲ. ನೀವೇನ್ ಮಾತಾಡ್ತಿದ್ದೀರೋ ಒಂದ್ ಅಕ್ಷರನೂ ನನಗ್ ತಲೆಗೆ ಹೋಗ್ಲಿಲ್ಲ ರೀ. ನಿನಗೆ ಮನ್ಸಿದ್ರೆ ಅರ್ಥ ಆಗ್ತಿತ್ತು. ಆ ಮನ್ಸು ನಿನ್ನ ಹತ್ರ ಎಲ್ಲಿದೆ? ಅಷ್ಟಕ್ಕೂ ಅವರೆಲ್ಲ ನಿನ್ಮೇಲೆ ಅನುಮಾನ ಪಡ್ತಿದ್ರೆ ಅದನ್ನ ನೀನೇ ಮಾಡಿರ್ಬೋದು ಅನ್ನೋ ಸಂದೇಹ ನನಗೂ ಬಂತು. ಬಂದ್ಬಿಡ್ತಾ ಅನ್ಕೊಂಡೆ. ಅಯ್ಯೋ ಅಯ್ಯೋ, ನಿಮಗ್ ನನ್ ಮೇಲೆ ಅನುಮಾನ ಬರುತ್ತೆ ಅಂತ ನಾನು ಅನ್ಕೊಂಡೆ. ನಿಮ್ ಅತ್ತಿಗೆ ಮೇಲಿರೋ ನಂಬಿಕೆ ಕೂಡ ನನ್ ಮೇಲೆ ಇಲ್ದೆ ಹೋಯ್ತಲ್ವಾ? ಅಷ್ಟೇ ಬಿಡಿ, ಮದ್ವೆಗ್ ಮುಂಚೆ ತಾಯಿ ತರ ನಿಮ್ ಲಾಲನೆ ಪಾಲನೆ ಮಾಡಿದಾರಲ್ವಾ? ಆ ಅಭಿಮಾನ ಎಲ್ಲಿಗೆ ಹೋಗುತ್ತೆ? ನೀವು ನಿಮ್ ಎದೆ ಮೇಲೆ ಕೈ ಇಟ್ಕೊಂಡು ಹೇಳಿ, ಆ ರೀತಿ ಪ್ರೀತಿ ಅಭಿಮಾನ ನನ್ ಮದ್ವೆ ಆದ್ಮೇಲೆ ನಾನ್ ನಿಮ್ ಮೇಲೆ ಯಾವತ್ತೂ ತೋರಿಸಿಲ್ವಾ? ನಾನೇನ್ ಕೇಳ್ದೆ, ನೀನೇನ್ ಹೇಳ್ತಿದ್ಯಾ? ಬರೀ ಸಂದೇಹ ಇದೆ ಅಂದಿದ್ದಕ್ಕೆ ಇಷ್ಟೊಂದೆಲ್ಲ ಬೆವರ್ತಾ ಇದೆಯಾ? ಊರಲ್ಲಿರೋರು ಅನುಮಾನ ಪಟ್ರು ಪರವಾಗಿಲ್ಲ ರೀ, ಮನೇಲಿರೋ ಗಂಡನೇ ಅನುಮಾನ ಪಟ್ರೆ ಈ ರೀತಿ ಆಗದೆ ಇನ್ನೇನು? ಉಸಿರೇ ನಿಂತೋಯ್ತು ಗೊತ್ತಾ? ಉಸಿರೇನ್ ನಿಂತೋಗಿಲ್ವೇ? ಅಂದ್ರೆ ನನ್ನ ಸತ್ತು ಹೋಗು ಅಂತಿದ್ದೀರಾ? ಹೋಗ್ತೀನಿ ಬಿಡ್ರಿ, ಹೋಗ್ತೀನಿ. ನಿಮಗ ಅಷ್ಟೊಂದ್ ತಲೆನೋವು ಅನ್ನಿಸ್ತಿದ್ರೆ ನಾನ್ ನಿಜವಾಗ್ಲೂ ಸತ್ತೋಗ್ತೀನಿ.